ಗೃಹ ಸಚಿವ ಅಂದ್ರೆ ಎರಡನೇ ಪ್ರಭಾವಿಯ ರಾಜಕಾರಣಿ ಅಮಿತ್ ಶಾ ಅವರು ರಾಜಕೀಯ ನಿವೃತ್ತಿ ಬಳಿಕ ಏನ್ ಮಾಡ್ತೀನಿ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಸಂವಾದದಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರೈತನಾಗಿ ಕೃಷಿಯಲ್ಲಿ ಅಂದ್ರೆ ಕೃಷಿ ಮಾಡ್ತೀನಿ, ಅದ್ರ ಜೊತೆಗೆ ಸಂಗೀತ ಕೇಳ್ತೀನಿ, ವೇದ ಉಪನಿಷತ್ತುಗಳನ್ನ ತಿಳ್ಕೊಳ್ತೀನಿ ಅನ್ನುವಂತಹ ವಿಚಾರಗಳನ್ನ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಹಕಾರದ ಕಾರ್ಯಕ್ರಮ, ಅಲ್ಲಿಯೇ ಹಲವಾರು ರಾಜ್ಯಗಳ ಮಹಿಳೆಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರ ಜೊತೆಗೆ ಸಂವಾದ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡ್ಬಿಟ್ಟಿದ್ದಾರೆ. ದಿಢೀರ್ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ್ ಯಾಕೆ ಅಮಿತ್ ಶಾ ಅನ್ನುವಂತಹ ಕುತೂಹಲ. ಶೀಘ್ರದಲ್ಲೇ ಕೇಂದ್ರದಲ್ಲೂ ಆಗುತ್ತಾ ಏನಾದ್ರೂ ಬದಲಾವಣೆ, ಈ ಕುತೂಹಲ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಅಮಿತ್ ಶಾ ಅವರ ಈ ಮಾತು. ನಿವೃತ್ತಿ ಬಳಿಕ ಕೃಷಿ ಮಾಡ್ತೀನಿ, ವೇದ ಉಪನಿಷತ್ತುಗಳನ್ನ ತಿಳ್ಕೊಳ್ತೀನಿ, ನನ್ನ ಹತ್ರ 8,000 ಬುಕ್ಗಳಿದೆ, ಆ ಬುಕ್ಗಳನ್ನ ಓದೋದಕ್ಕೆ ಸಮಯ ಸಿಕ್ಕಿರ್ಲಿಲ್ಲ, ಬಟ್ ನಿವೃತ್ತಿ ಬಳಿಕ ಆ ಬುಕ್ಗಳನ್ನ ಕೂಡ ನಾನು ಓದ್ತೀನಿ, ಸಂಗೀತ ಕೇಳ್ತೀನಿ, ಒಟ್ನಲ್ಲಿ ಆರಾಮಾಗಿ ನಿವೃತ್ತಿ ಜೀವನ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಪ್ರಸ್ತಾಪ ಮಾಡಿಬಿಟ್ರು. ಯಾಕೆ ಈ ಹೊತ್ತಲ್ಲಿ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ್ರು ಅಮಿತ್ ಶಾ ಅನ್ನೋದೇ ಸದ್ಯ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಜಸ್ಟ್ ರಾಜ್ಯ ಬಿಜೆಪಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಅದ್ರ ಜೊತೆಗೆ ಕೇಂದ್ರ ಬಿಜೆಪಿಯಲ್ಲೂ ಕೂಡ ಬದಲಾವಣೆಗಳು ಆಗ್ಬಿಡುತ್ತಾ, ಏನಾದ್ರೂ ಸರ್ಜರಿಗಳಾಗುತ್ತಾ, ಇದು ಕೂಡ ಸದ್ಯ ಇರುವಂತಹ ಕುತೂಹಲ. ಯಾಕೆ ಅಮಿತ್ ಶಾ ಅವರು ಇದ್ದಕ್ಕಿದ್ದಂತೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣಗಳು ಕೂಡ ಇರಬಹುದಲ್ವಾ. ಸೊ ರಾಜಕೀಯವಾಗಿ ಈ ವಿಚಾರ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಲಗೈ ಬಂಟ ಅಂತ ಕೂಡ ಕರೀತಾರೆ ಅಮಿತ್ ಶಾ ಅವರನ್ನ. ದೇಶದ ಎರಡನೇ ಪ್ರಭಾವಿ ರಾಜಕಾರಣಿ ಅಂತ ಕೂಡ ಹೇಳಬಹುದು ಅಮಿತ್ ಶಾ ಅವರನ್ನ. ಅಂದ್ರೆ ಮೋದಿ ಬಿಟ್ರೆ ನೆಕ್ಸ್ಟ್ ಅಮಿತ್ ಶಾ ಅವರು ಆ ಸಾಲಲ್ಲಿ ನಿಲ್ತಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅತ್ಯಂತ ಪ್ರಭಾವಿ ಖಾತೆಯನ್ನ ಸದ್ಯಕ್ಕೆ ನಿಭಾಯಿಸ್ತಾ ಇರುವಂತಹ ಅಮಿತ್ ಶಾ ಅವರು ಯಾಕೆ ಇದ್ದಕ್ಕಿದ್ದಂತೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡಿದ್ರು. 24x7 ಜಸ್ಟ್ ರಾಜಕೀಯ 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 ಈ ವಿಚಾರಗಳನ್ನ ಹೊರತುಪಡಿಸಿ ಬೇರೆ ವಿಚಾರಗಳ ಬಗ್ಗೆ ಯೋಚನೆನೇ ಮಾಡದೇ ಇರುವಂತಹ ಅಮಿತ್ ಶಾ ಅವರು ಈ ರೀತಿ ಸಹಕಾರ ಸಂವಾದದಲ್ಲಿ ನಿವೃತ್ತಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಯಾಕೆ? ಇದು ಚರ್ಚೆ. ಏನ್ ಹೇಳಿದ್ರು, ಏನ್ ಮಾತಾಡಿದ್ರು ನೋಡ್ಕೊಂಡು ಬರೋಣ. जाऊंगा मैं मेरे बाकी का जीवन वेद उपनिषद और प्राकृतिक खेती के लिए खर्च करूंगा। ये प्राकृतिक खेती ये इस प्रकार का एक वैज्ञानिक प्रयोग है जो कई प्रकार के फायदे देता है। फर्टिलाइजर वाला गेहूं खाने से कैंसर होता है, बीपी बढ़ता है, डायबिटीज होती है, थायराइड की प्रॉब्लम आती है। शुरू में तो हमें मालूम नहीं पड़ा, तो खाने वाले के शरीर को अच्छा रखने के लिए फर्टिलाइजर केमिकल बगैर का मैंने तो तय किया है कि मैं जब भी रिटायर्ड हो जाऊंगा मैं मेरे बाकी का जीवन वेद उपनिषद और प्राकृतिक खेती के लिए खर्च करूंगा। ये प्राकृतिक खेती ये इस प्रकार का एक वैज्ञानिक प्रयोग है जो कई प्रकार के फायदे देता है। मैंने तो तय किया है कि मैं जब भी रिटायर्ड हो जाऊंगा मैं मेरे बाकी का जीवन वेद उपनिषद और प्राकृतिक खेती के लिए खर्च करूंगा। ये प्राकृतिक खेती ये इस प्रकार का एक वैज्ञानिक प्रयोग है जो कई प्रकार के फायदे देता है। फर्टिलाइजर वाला गेहूं खाने से कैंसर होता है, बीपी बढ़ता है, डायबिटीज होती है, थायराइड की मैंने तो तय किया है कि मैं जब भी रिटायर्ड हो जाऊंगा मैं मेरे बाकी का जीवन ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, 24x7 ಜಸ್ಟ್ ರಾಜಕೀಯ 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 ಅಂತ ಫುಲ್ ಬ್ಯುಸಿ ಆದಂತಹ ಅಮಿತ್ ಶಾ, ಅದು ಕೂಡ ದೇಶದ ಎರಡನೇ ಪ್ರಭಾವಿ ರಾಜಕಾರಣಿ, ಅತ್ಯಂತ ಪ್ರಬಲ ಖಾತೆಯನ್ನ ನಿಭಾಯಿಸ್ತಾ ಇರುವಂತಹ ಅಮಿತ್ ಶಾ ಅವರು ಇದ್ದಕ್ಕಿದ್ದಂತೆ ರಾಜಕೀಯದ ನಿವೃತ್ತಿ ಬಗ್ಗೆ ಪ್ರಸ್ತಾಪ ಮಾಡಿದ್ ಯಾಕೆ? ಇದು ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಇದು ಇಡೀ ಬಿಜೆಪಿ ವಲಯ ಮತ್ತು RSS ವಲಯಕ್ಕೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಅಮಿತ್ ಶಾ ಅವರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕೆ
ಎಷ್ಟು ಪ್ರಮುಖರು ಅನ್ನೋದಕ್ಕೆ ಇಡೀ ಬಿಜೆಪಿನೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಡೀ ದೇಶದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಸತತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಅದರ ಹಿಂದಿನ ಶಕ್ತಿ ಅಂತಂದು ಹೇಳಿದ್ರೆ ಅದು ಅಮಿತ್ ಶಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಅಮಿತ್ ಶಾ ಅವರು 24/7 ರಾಜಕಾರಣ ಮಾಡೋದ್ರಲ್ಲಿ ಸಾಕಷ್ಟು ನಿರತರಾಗಿರುವಂತದ್ದು ಮತ್ತು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಸಹ ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದಂತ ಶಕ್ತಿ ಇವತ್ತು ಅಮಿತ್ ಶಾ ಅವರಿಗೆ ಇರುವಂತದ್ದು. ಆದ್ರೆ ಅಮಿತ್ ಶಾ ಅವರು ಇದೀಗ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಆಡ್ತಾ ಇರುವುದು ನಿಜಕ್ಕೂ ಅವರ ಬೆಂಬಲಿಗರಾಗಿರ್ಬೋದು ಮತ್ತು ಇಡೀ ಬಿಜೆಪಿಯ ಕಾರ್ಯಕರ್ತರಿಗೆ ಶಾಕಿಂಗ್ ಅಂತ ಹೇಳ್ತಾ ಇರ್ಬೋದು. ಆದ್ರೆ ಅಮಿತ್ ಶಾ ಅವರು ಅವ್ರಿನ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ವೇಳೆಯಲ್ಲಿ ಆದ್ರೆ ರಾಜಕೀಯ ನಿವೃತ್ತಿಯನ್ನ ಪಡೆದ ನಂತರ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಯನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ರಾಜಕೀಯ ನಿವೃತ್ತಿಯನ್ನ ಯಾವಾಗ ಪಡಿತೀನಿ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಅಮಿತ್ ಶಾ ಅವರ ರಾಜಕೀಯ ನಿವೃತ್ತಿ ಇದೀಗ ಸಾಕಷ್ಟು ಚರ್ಚೆ ಹಾಗೂ ಕುತೂಹಲಕ್ಕೆ ಕಾರಣವಾಗಿರೋದು ಸುಳ್ಳಲ್ಲ ಅಂತ ಹೇಳ್ಬೋದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.